ಏನೇ ಪ್ರಶ್ನೆ ಕೇಳಿದ್ರು, ಯಾವ ಥರ ಪ್ರಶ್ನೆ ಕೇಳಿದ್ರು ಇವತ್ತು ಉತ್ತರ ಕೊಡೋದಕ್ಕೂ ರೆಡಿ ಇದ್ದಾರೆ. ಓಕೆ, ನೋಡೋಣ ನೀವು ಯಾವ್ಯಾವ ಥರ ಪ್ರಶ್ನೆ ಕೇಳ್ತೀರಾ, ಅವ್ರು ಯಾವ್ಯಾವ ಥರ ಉತ್ತರ ಕೊಡ್ತಾರೆ. ರೆಡಿ? ಎಸ್, ನೆಕ್ಸ್ಟ್ ಕ್ವಶನ್. ಹಾಂ, 5 ಗಂಟೆ. ಎಷ್ಟು ಗಂಟೆಗೆ ಕರೀತೀರಾ? ದಿನಕ್ಕೆ 10 ಲೀಟ್ರ್. ಎಸ್, ವೆರಿ ಗುಡ್. 10 ಲೀಟ್ರಿಗೆ ಎಷ್ಟು ಲೀಟ್ರ್ ನೀರು ಬೆರೆಸ್ತೀರಾ? ನೀರು ಬೆರೆಸಲ್ಲಂತೆ. ಓಕೆ, ಅಲ್ಲಿಲ್ಲ ಇದ್ದು ಈಗ ಎಲ್ಲ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್. ಹಾಂ, ಅದಿತಿ. 5 ಗಂಟೆಗೆ ಹಾಲು ಕರೀತೀರಾ? 5 ಗಂಟೆಗೆ ಹಸು ಗೊಬ್ಬರ ಹೊಲಕ್ಕೆ ಹಾಕ್ತೀವಿ. ಗಿಡ ತೋಟಕ್ಕೆ ಗೊಬ್ಬರ ಯೂಸ್ ಮಾಡ್ತಾರಂತೆ. ಓಕೆನಾ? ಹಾಂ, ಎಸ್. ಪ್ಯಾಡಿಗೆ ಹುಲ್ಲು, ಇಲ್ಲಿ ರಾಗಿ ಕಟ್ಟಿ, ಆಮೇಲೆ ಇಲ್ಲಿ ಹುಲ್ಲು, ಹಸೆ ಹುಲ್ಲು, ಮೂರು ಥರ. ಹಸೆ ಹುಲ್ಲು ಅಂತ ತೋರಿಸ್ಬೇಕಾಯ್ತು ಯಾವ ಥರ. ರೈತರಿಗೆ ಚಳಿಕೆ ಕೆಲಸ ಕೂಲಿ ಹೋಗ್ತಿದ್ವಿ. ಕೂಲಿ ಮಾಡ್ತಾ ಇದ್ರು ಡೈಲಿ. 4 ಎಷ್ಟು ಲೀಟ್ರ್ ಕೊಡ್ತೀವಿ? 4 ಅಲ್ಲ 2. ಹಾಂ, ಎಷ್ಟು ಅಲ್ವಾ? 4 ಹಸಿನಾಗಿ 2 ಕರಿಯೋದು, 2 ಕರ್ಬೋದು. ಎಷ್ಟು ಲೀಟ್ರ್? 10 ಲೀಟ್ರ್. ಹಾಂ, 5 24 ಹಸಿದೆ. 24x7 ಓನ್ಲಿ ಹಸು. ಅವು ವರ್ಷಕ್ಕೊಂದ್ಸರಿ. ವರ್ಷಕ್ಕೊಂದ್ಸಲ ಮಾಡ್ತೀರಾ? ಸ್ನಾನ ಮಾಡೋದು ಡೈಲಿ ಹೋಗಿ. ಡಾಕ್ಟ್ರ್ ಕರಿತೀವಿ. ಅದಕ್ಕೂ ಡಾಕ್ಟ್ರ್ 3-4 ಕರ ಹಾಕತ್ತಾಕ ಇರ್ತವೆ. ಆಮೇಲೆ ಕರೆಯಾಗಿ ವಯಸ್ಸು ಹೋಗುತ್ತಲ್ಲ, ಸೇಲ್ ಮಾಡೋದು. ಮುದಿಯಾಗಿರ್ತಲ್ಲ, ಹಾಲು ಕರಿಯಲ್ಲ. ಅವರಿಗೆ ಹುಷಾರಿಲ್ಲ ಅಂತ ಅಂದ್ರೆ ಅವ್ರು ಏನು ಟ್ರೀಟ್ಮೆಂಟ್ ಕೊಡ್ತಾರೆ. ನಿಮಗೆ ಹೆಂಗೆ ಗೊತ್ತಾಗುತ್ತೆ ಅಂತ? ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಹುಲ್ ತಿನ್ನಲ್ಲ, ನೀರು ಕುಡಿಯಲ್ಲ. ನಾವು ಜ್ವರ ಬಂದು ಯಾವ ಮನೇಲಿ ಸಣ್ಣ ಮಕ್ಕಳು ಹುಷಾರಿಲ್ಲ ಅಂದ್ರೆ ಹೆಂಗ್ ಮಾಡ್ತಾರೆ? ಊಟ ಮಾಡಲ್ಲ, ನಿದ್ದೆ ಸರಿಯಾಗಿ ಮಾಡಲ್ಲ, ಯಾವಾಗ್ಲೂ ಅಳ್ತಿರ್ತಾರೆ. ಊಟ ಮಾಡಲ್ಲ. ಜ್ವರ ಬಂದ್ರೆ ನೀವು ಊಟ ಮಾಡಲ್ಲ, ನೀವು ಮಲ್ಕಲ್ಲ, ನಿಮ್ಮ